ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಚೆನ್ನಾಗಿ ಹಸಿದು ಉಣ್ಣುವ ಊಟ, ನೋವಿನ ನಂತರ ಕಲಿತ ಪಾಠ ಎರಡೂ ಅತ್ಯುತ್ತಮ ಅಲ್ವಾ. ನಮ್ಗೆ ಅರ್ಧಂಬರ್ಧ ಹೊಟ್ಟೆ ಹಸ್ತಿದ್ರೆ ಊಟಕ್ಕೆ ಬಾ ಅಂದರೆ ಅಂಥವ್ರಿಗೆ ಊಟ ಬಡಿಸ್ಬಾರ್ದು. ಯಾರು ಹಸ್ತಿರ್ತಾರೋ ಅವ್ರಿಗೆ ಮಾತ್ರ ಬಡಿಸ್ಬೇಕು. ಸೋಲಿನ ನಂತರ ನಾವು ಯಾವಾಗಲೂ ಗೆದ್ಕೊಂಬರ್ತಿದ್ರೆ ಅವನಿಗೆ ಸೋಲೇನದು ಗೊತ್ತಿರಲ್ಲ. ಸೋತ ನಂತರ ಅವನಿಗೆ ಏನು ಪಾಠ ಕಲ್ತ್ಕೊಳೋ ಅವನು ಅದನ್ನು ಕಲ್ತ್ಕೊತಾನೆ. ಅದೇ ಅತ್ಯುತ್ತಮ. ನಾವು ಸೋಲ್ತಾಗ ಏನು ಕಲ್ತ್ಕೊತೀವೋ ಪಾಠ ಅದು ಅತ್ಯುತ್ತಮ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ರುಕ್ಮಿಣಿ ಕೃಷ್ಣನಿಗೆ ಒಂದು ಸಂದೇಶ ಕೊಡ್ತಾಳೆ, ಮಾತಾಡ್ತಾಳೆ, ಅವನು ಪ್ರಶ್ನಿಸ್ತಾಳೆ. ಏನಕ್ಕೆ ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ. ಮಹಾಭಾರತದ ಯುದ್ಧದ ನಂತರ ಎಲ್ಲ ಕಾರ್ಯಗಳು ಮುಗಿದು ಶ್ರೀಕೃಷ್ಣ ತನ್ನ ಮನೆಗೆ ಬಂದಾಗ ದೇವಿ ರುಕ್ಮಿಣಿ ಪತಿಯನ್ನು ಎದುರುಕೊಂಡು ಈ ರೀತಿ ಪ್ರಶ್ನಿಸುತ್ತಾಳೆ. ಹೀಗಾಗಿದ್ದರೆ ಏನಿಲ್ಲ, ಅಲ್ಲೇ ದಾರಿಲೇನೇ ತೊಗೊಂಬಿಟ್ಟಿರೋದು. ಅವಳೇನು ಮಾಡಿದ್ಲು, ಎಲ್ಲರಿಗೂ ಅವ್ರಿಗೆ ಬಂದ ತಕ್ಷಣ ಕಾಲಿಗೆ ನೀರು ಕೊಟ್ಟು ಅವ್ರನ್ನ ಒಳಗೆ ಮಾಡಿಕೊಂಡು ಆಮೇಲೆ ನಂತರ ಪ್ರಶ್ನೆ ಮಾಡೋದು. ಪಿತಾಮಹ ಭೀಷ್ಮರು ಮತ್ತು ಗುರು ದ್ರೋಣರು ಅಷ್ಟು ಪ್ರಾಮಾಣಿಕರು ಸಜ್ಜನರು ಆಗಿದ್ದರೂ ಸಹ ಅವರು ಕೊಲ್ಲಲ್ಪಟ್ಟರು ಮತ್ತು ನೀನು ಅವರ ಭಾಗವಾಗಿದ್ದೆ, ಏಕೆ ಹೀಗೆ? ಕೇಶವ ತನ್ನ ಎಂದಿಗೂ ಮುಗುಳ್ನಗೆಯೊಂದಿಗೆ ಪತ್ನಿಯ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ರುಕ್ಮಿಣಿ ದೇವಿ ಒತ್ತಾಯಿಸಿದ ಗಂಭೀರವಾಗಿ ಉತ್ತರಿಸ್ತಾನೆ. ಸಂಶಯವೇ ಇಲ್ಲ, ಅವರಿಬ್ಬರೂ ಜೀವನದುದ್ದಕ್ಕೂ ಸಜ್ಜನಿಕೆ ಪ್ರಾಮಾಣಿಕತೆಯ ಪರಮಾವಧಿಯನ್ನು ತಲುಪಿದರು. ಆದರೆ ಅವರು ಮಾಡಿದ ಒಂದು ತಪ್ಪು ಅವರ ಎಲ್ಲ ಪುಣ್ಯ ಪ್ರಾಮಾಣಿಕತೆಯನ್ನು ನಾಶ ಮಾಡಿತು. ರುಕ್ಮಿಣಿ ದೇವಿ ಅವರು ಏನು ಮಾಡಿದ್ರು? ಕೃಷ್ಣ ಒಬ್ಬ ಸ್ತ್ರೀ ಅಸಹಾಯಕಳಾಗಿ ಮಾನಭಂಗಕ್ಕೆ ಒಳಗಾಗುತ್ತಿದ್ದ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಆ ಇಬ್ಬರೂ ಹಿರಿಯರೆನಿಸಿಕೊಂಡರು, ಉಪಸ್ಥಿತರು. ಆ ಹೀನ ಕೃತ್ಯವನ್ನು ತಡೆಯುವ ಎಲ್ಲ ಅಧಿಕಾರವೂ ಸಾಮರ್ಥ್ಯವೂ ಅವರಿಗಿತ್ತು. ಆದರೂ ಅವರು ತಡೆಯಲಿಲ್ಲ, ಬದಲಿಗೆ ನಿಸ್ಸಹಾಯಕರಂತೆ ಕುಳಿತರು. ಇದೊಂದೇ ಅಪರಾಧ ಅವರ ಎಲ್ಲ ಪುಣ್ಯವನ್ನು ಪ್ರಾಮಾಣಿಕವಾಗಿ ನಾಶ ಮಾಡಿಬಿಡುತ್ತೆ. ನೋಡ್ದ, ಅದನ್ನು ತಡಿಬೇಕಾಗಿತ್ತು. ತಪ್ಪೇ ಅಲ್ವಾ? ರುಕ್ಮಿಣಿ ದೇವಿ ಸರಿ. ಮತ್ತು ಕರ್ಣನ ದಾನಶೂರತೆ ಎಲ್ಲರಿಗೂ ಗೊತ್ತಿರುವುದಂತೆ. ಅವನ ಮನೆ ಬಾಗಿಲಿಗೆ ಯಾರೇ ಬಂದರೂ ಬರೀ ಕೈಯಲ್ಲಿ ಹಿಂದಿರುಗುತ್ತಿರಲಿಲ್ಲ. ಇಂಥವರು ಏಕೆ ಕೊಲ್ಲಿಸಿದೆ? ಕೇಶವ: ಹೌದು, ಕರ್ಣನ ಮನೆಯಿಂದ ಯಾರೊಬ್ಬರೂ ಬರೀ ಕೈಯಿಂದ ಹಿಂದಿರುಗುತ್ತಿಲ್ಲ. ಆದರೆ ಬಾಲಕ ಅಭಿಮನ್ಯು ಇಂಥ ಅತಿರಥ ಮಹಾರಥರಿವರು ಸೇನೆಯ ವಿರುದ್ಧ ಏಕಾಂಗಿಯಾಗಿ ಯಶಸ್ವಿ ಹೋರಾಟ ನಡೆಸಿ ಕೊನೆಗೆ ಸಾಯುವ ಸ್ಥಿತಿ ತಲುಪಿದಾಗ ಹತ್ತಿರದಲ್ಲಿ ಇದ್ದ ಕರ್ಣನಲ್ಲಿ ನೀರು ಕೇಳಿದ. ಕರ್ಣ ಬಳಿಯಲ್ಲೇ ಒಂದು ಹಳ್ಳದಲ್ಲಿ ಸ್ವಚ್ಛವಾದ ಕುಡಿಯುವ ನೀರಿತ್ತು. ದುರ್ಯೋಧನ ಸ್ನೇಹಬಂಧಕ್ಕೆ ಸಿಲುಕಿದ ಕರ್ಣ ಸಾಯುತ್ತಿರುವ ವ್ಯಕ್ತಿಗೆ ನೀರು ಕೊಡಲಿಲ್ಲ. ದಾನಶೂರತೆಯಿಂದ ಜೀವನ ಪರ್ಯಂತ ತಾನು ಗಳಿಸಿದ ಪುಣ್ಯವನ್ನು ತನ್ನ ಕೈಯಾರೇ ನಾಶ ಮಾಡಿಕೊಂಡ. ಕೊನೆಗೆ ಅದೇ ಹಳ್ಳದಲ್ಲಿ ರಥದ ಚಕ್ರ ಸಿಲುಕಿ ಕರ್ಣ ಕೊಲ್ಲಲ್ಪಟ್ಟನು. ನಮ್ಮ ಒಂದೇ ಒಂದು ನಿರ್ಲಕ್ಷ್ಯದ ಪ್ರಮಾಣದ ನಮ್ಮ ಎಲ್ಲ ಪುಣ್ಯಗಳನ್ನು ನಾಶ ಮಾಡಬಲ್ಲದು. ಜೀವನ ಪರ್ಯಂತ ನಾವು ಗಳಿಸಿದ ಎಲ್ಲ ಗೌರವವನ್ನು ಮಣ್ಣು ಮುಕ್ಕಿಸಬಹುದು. ಅಭಿವೃದ್ಧಿಯಲ್ಲಿ ಪಥದಲ್ಲಿ ಕರ್ಮಯೋಗದಲ್ಲಿ ಒಂದು ಸಣ್ಣ ಉದಾಹರಣೆ ಇದ್ದು, ಆದ್ದರಿಂದ ಪಾಪ ಪುಣ್ಯಗಳ ಸರಿಯಾಗಿ ಅರಿವಿನೊಂದಿಗೆ ಕರ್ಮಗಳನ್ನು ಆಚರಿಸೋಣ ಮತ್ತು ಅದನ್ನು ಪುರುಷರು ಪದತಲದಲ್ಲಿ ಅರ್ಪಿಸೋಣ. ಭಗವಂತನನ್ನು ಕಾಣೋಣ. ಗೊತ್ತಾಯ್ತಾ? ನಾವು ಯಾವಾಗಲೂ ನಾವು ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಅದರಿಂದ ಅದನ್ನು ನಾವು ಯಾವಾಗ ಮಾಡ್ತೀವೋ ನಾವು ಅವಾಗ ಜೀವನ ಪರ್ಯಂತ ಒಂದು ಸಾಧನೆ ಮಾಡಿದಾಗತ್ತೆ. ನಾವು ಯಾವುದೇ ಮಾಡಿ ಒಳ್ಳೇದು ಮಾಡಿ ಜೀವನದಲ್ಲಿ ಕೆಟ್ಟದ್ದನ್ನು ಬಯಸಬೇಡಿ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ನಾವು ಈಗ ದಿನಪಂಚಾಂಗವನ್ನು ತಿಳಿದುಕೊಳ್ಳೋಣ. ದಿನಾಂಕ 26/1/2026 ಸೋಮವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲಪಕ್ಷ, ತಿಥಿ ಅಷ್ಟಮಿ, ಸಾಯಂಕಾಲ 6:55, ನಕ್ಷತ್ರ ಅಶ್ವಿನಿ, ಹಗಲು 10:46, ಮಳೆ ಶ್ರವಣ 1ನೇ ಪಾದ, ರಾಹುಕಾಲ 8:15ರಿಂದ 9:42, ಗುಳಿಕ ಕಾಲ 2 ಗಂಟೆ 3 ನಿಮಿಷದಿಂದ 3:30, ಯಮಗಂಟ ಕಾಲ 11:09ರಿಂದ 12:36. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ದೀರೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳು ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.